ಲೇಖ. ಭುವನೇಶ್ವರಿ ನಮಃ ಶ್ರೀ ಕಾಲಜ್ಞಾನ ಸಂಪನ್ನ ಶ್ರೀ ಲಕ್ಷ್ಮೀಷ್ಟೋತ್ತರಶತನಾಮ ಪೂಜಾಂ ಸಮರ್ಪಯಾಮಿ. ಪದೇ ಪದೇ ಪ್ರದಕ್ಷಿಣ ಪೂಜಾಂ ಸಮರ್ಪಯಾಮಿ. ಇದೇನು ಈ ಪಾಟಿ ವಾಸನೆ ಬರ್ತಾ ಇದೆ? ಈ ಕಡೆಯಿಂದ ಏನಿದೆ ಇಲ್ಲಿ? ಓ ಥೂ 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 ಪಾ, ಹೊಡೀತಿದೆ ಗೊಬ್ಬು. ಏನಿದೆ ಇಲ್ಲಿ? ಅಯ್ಯೋ ಏನು ಮಾಡ್ತಿದ್ದೀಯಾ? ಕಾಣಿಸ್ತಿಲ್ವಾ? ಲೈಟಾಗೆ ಟೈಟ್ ಆಗಕ್ಕೆ ರೆಡಿ ಆಗ್ತಾ ಇದ್ದೀನಿ. ಯಾಕೆ ಬೇಕಿತ್ತಾ? ಗ್ಲಾಸ್ ಒಂದೇ ಇದೆ, ಇನ್ನೊಂದು ತಗೊಂಡ್ ಬಂದ್ರೆ ಸ್ವಲ್ಪ ಹಾಕ್ತೀನಿ. ಅಯ್ಯೋ ಪಾಪ ಇಷ್ಟ ಏನು ಅಂದ್ಕೊಂಡಿದ್ದೀಯ ನೀನು? ನನ್ನ ಕುಡ್ಕ ಅಂತ ಅಂತಿದ್ದೀಯಾ? ನಿನ್ ಕಣ್ಣಿಗೆ ನಾನು ಕುಡ್ಕಂತಾರ ಕಾಣಿಸ್ತಾ ಇದ್ದೀನ? ತೆಗದ್ ಕಪ್ಪಾಳಿಕೆ ಎರಡು ಬಿಟ್ಟ ಅಂತಂದ್ರೆ ಅಲ್ಲ, ಇದನ್ನೇನು ಮನೆ ಅಂತ ಅನ್ಕೊಂಡಿದ್ಯಾ? ಯಾವ್ದಾದ್ರು ವೈನ್ ಸ್ಟೋರು ಅಂದ್ಕೊಂಡಿದ್ಯಾ? ನೋಡಿ, ನನಗೆ ಬೇಕು ಅನ್ನಿಸ್ತು ತಗೋತಿದ್ದೀನಿ. ಮನೆ ಮಠ ಅವೆಲ್ಲ ನನಗೆ ಗೊತ್ತಿಲ್ಲ, ಇಲ್ವೂ ಇಲ್ಲ. ಕುಡಿಬೇಕಾದ್ರೆ ಯಾರಾದ್ರೂ ಬಂದ್ರೆ ಆಫರ್ ಮಾಡೋದು ನಮ್ಮ ಸಂಪ್ರದಾಯ ಅಷ್ಟೇ. ಅದಕ್ಕೆ ಕೇಳಿದೆ. ಇವಾಗ ಕೇಳಿದ ತಪ್ಪ? ಅದಕ್ಕೆ ಬಾರಿಸ್ತೀರಾ ನೀವು? ಬಾರಿಸಿ ನೋಡೋಣ. ನಾನ್ ಬಾರಿಸಿದ್ರೆ ಕೈಲಾಸಕ್ಕೆ ರೈಟ್ ಅಂದ್ಬಿಡ್ತೀರಾ? ಏನೋ ಏನ್ ಮಾತಾಡ್ತಾ ಇದೀಯಾ? ನಮ್ಮನೇಲಿ ಇದ್ಕೊಂಡು ನಮ್ಗೆ ಎದುರುತ್ತರ ಕೊಡ್ತೀಯಾ? ನಿನ್ಗೆ ಕತ್ತೆ ಬಡವ? ಏ ತಾತಯ್ಯ, ಕತ್ತೆ ಗೆತ್ತೆ ಅಂದ್ರೆ ಅಷ್ಟೇ. ಇವಾಗ ಏನ್ ಪ್ರೇಮ್? ಆ ಯೋಗಿ ಏನೋ ಕಿತಾಪತಿ ಮಾಡಿರ್ಬೇಕು. ತಾತ ಮೋಸ್ಟ್ಲಿ ಅವನ ಜೊತೆ ಜಗಳ ಆಡ್ತಿರ್ಬೇಕು ಅನ್ಸುತ್ತೆ. ಅಯ್ಯೋ ಮೊದ್ಲೋಗ್ ನೋಡಿ. ಏನೇ ಗಲಾಟೆ? ಏನಿಲ್ಲಮ್ಮ, ಅವನಿದಾನಲ್ಲ, ಅವನ ಜೊತೆ ತಾತ ಏನೋ ಮಾತುಕತೆ ನಡೆಸಿದ್ದಾರೆ. ಯಾವಾಗಲೂ ಹಾಗೆ ಶುದ್ಧ ವರ್ಟ, ಸ್ವಲ್ಪನೂ ಬುದ್ಧಿ ಇಲ್ಲ. ಇನ್ನು 2 ದಿನ ಅಂತ ಹೇಳಿದ್ದ. ಇನ್ನು ಪ್ರೇಮ ಅವನನ್ನು ಕಳಿಸ್ಲಿಲ್ವಾ? ನೀ ಕೇಳಲಿಲ್ವಾ ಅವನ್ನ? ಹೇಳಿದ್ದೀನಮ್ಮ, ಪಾಪ ಅವರು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಸಾಕ್ಷಿ, ಏನಮ್ಮ ಇದು? ಇರೋದು ನಮ್ಮಲ್ಲಿ, ನಮ್ಮೆಲ್ಲ ಜಗಳ ಮಾಡ್ತಾನಲ್ಲ. ನನಗೊಂಚೂರು ಇಷ್ಟ ಆಗಲ್ಲಮ್ಮ ಇವೆಲ್ಲ. ಇನ್ನೊಂದು ಕ್ಷಣ ಕೂಡ ಈ ಮನೇಲಿ ಇರಬಾರ್ದು, ಹೋಗ್ತಾ ಇರ್ಬೇಕು. ನಾನ್ ಆಚೆ ಎಲ್ಲ ಹೋಗಲ್ಲ. ಹೋಗಂಗಿದ್ರೆ ನೀನ್ ಹೋಗು. ಸದ್ಯಕ್ಕೆ ಇದು ನನ್ನ ಅಡ್ಡ. ನೀನ್ ಚಪ್ಪಯ್ಯ ಅಂದ್ರೆ ನಾನು ಇಲ್ಲಿಂದ ಕದ್ಲಲ್ಲ ಅಷ್ಟೇ. ಅಡ್ಡ ನೋಡ್ದ್ಯಾ? ಮನೆ ಬಿಟ್ಟು ಹೋಗು ಅಂದ್ರೆ ಹೋಗಲ್ಲ ಅಂತಾನೆ. ಇದೇನು ಅವ್ರ ಅಪ್ಪನ ಮನೆ ಅಂತ ಅನ್ಕೊಂಡಿದ್ದ? ನೋಡು ಅಲ್ಲಿ ನೋಡು ಅದೇನ್ ಮಾಡ್ತಾ ಇದ್ದಾನೆ ಅಂತ ನೋಡು. ತಾತ ನೀವು ಸಮಾಧಾನ ಮಾಡ್ಕೊಳ್ಳಿ. ನಾ ಏನ್ ಸಮಾಧಾನ ಮಾಡ್ಕೊಳ್ಳೋ? ಕಳ್ಸೋನ ಮುಂಚೆ ನಾನ್ ಮಾತಾಡ್ತೀನಿ, ನೀವು ಸುಮ್ಮನೆ ರೀ. ಯೋಗಿ, ಇದೇನ್ ತಮಾಷೆನಾ? ಅವರು ನಮ್ ತಾತ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಅಯ್ಯೋ ಮರ್ಯಾದೆನಾ? ನನ್ ಪಾಡು ನಾನು ಕೂತಿದ್ರೆ ಬಂದಿದ್ದು ಈ ವಯ್ಯನೇ. ಅವ್ರ ವಿಚಾರ ನನಗೇನ್ ಕೇಳ್ತೀಯ? ಕಪ್ಪಾಳ ಬರ್ತಾರಂತೆ, ಕಪ್ಪಾಳಕ್ಕೆ ಓದಿದ್ರೆ ಬಿದೋಗ್ತಾನೆ. ನೀವು ಬನ್ನಿ, ನಾನು ಮಾತಾಡ್ತೀನಿ. ಬನ್ನಿ ತಾತ, ನಾನು ಮಾತಾಡ್ತೀನಿ. ಬನ್ನಿ, ನೀವು ಬನ್ನಿ. ನೋಡು, ಇನ್ನು ಒಂದು ಕ್ಷಣ ಕೂಡ ಅವನು ಈ ಮನೆಯಲ್ಲಿ ಇಟ್ಕೊಡ್ದು, ಗೊತ್ತಾಯ್ತಾ? ಸರಿ, ನಾನು ಕಳಿಸ್ತೀನಿ ಬಿಡಿ. ಇಂಥವನು ನಿನಗೆ ಫ್ರೆಂಡ್ ಏನೋ ನೀನು? ಅಲ್ಲ, ಅವ್ನು ನಮ್ಮ ಮನೆ ಒಳಗೆ ಇಟ್ಕೊಳ್ಳೋ ಅನಿವಾರ್ಯತೆ ಏನಿದೆ ಅಂತೀನಿ? ಅವ್ನು ನಮ್ಗೇನು ಬಂಧುನ ಬಳಗಾನ ಅಲ್ಲ ಕಣೋ. ಗೊತ್ತು ಊರಿ ಇಲ್ದೇ ಇರೋರ್ನೆಲ್ಲ ಮನೇಲಿ ತಂದು ಇಟ್ಕೊಂಡಿದ್ಯಲ್ಲ, ನಿನ್ ಬುದ್ಧಿ ಇದೆಯಲ್ಲೋ? ನೀವು ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ? ಆಡಾತಿದ ಬೆಳೆದಿದ್ಯಾ, ತಲೆ ಒಳಗೆ ಏನೂ ಇಲ್ಲ. ಮನೆ ಒಳಗೆ ಹೆಂಗಸರಿದ್ದಾರೆ, ನಿನ್ ಹೆಂಡತಿ ಇದ್ದಾಳೆ, ನಾದ್ನಿ ಇದ್ದಾಳೆ, ನಿಮ್ ಮತ್ತೆ ಇದ್ದಾರೆ. ಅಲ್ಲ, ಸಭ್ಯರನ್ನ ಮನೆಗೆ ಕರ್ಕೊಂಡ್ ಬರ್ಬೇಕು ಅನ್ನೋದು ಗೊತ್ತಾಗೋದಿಲ್ವಾ ನಿನ್ಗೆ? ಸಾರಿ ತಾತ. ಸಾರಿ ಏನೋ ಸಾರಿ? ಏ ಜಯಶ್ರೀ, ನಿನ್ಗೂ ಏನ್ ಬುದ್ಧಿ ಬೇಡವಾ? ನೀನ್ ಅಳಿಯ ಮಾಡೋ ಕೆಲ್ಸಕ್ಕೆಲ್ಲ ಕುಂಭ ಕೊಡ್ತಾ ಕೂತಿದ್ಯಲ್ಲ. ಏನಾಯ್ತು? ಅದ್ಯಾವುದೋ ಪ್ರಾಣಿ ಬಂದು ಸೇರ್ಕೊಂಡಿದ್ಯಲ್ಲ, ಅವ್ನ್ ಬೆಳಿಗ್ಗೆ ಕುಡಿತಾ ಕೂತಿದ್ದಾನೆ. ಅಯ್ಯೋ ರಾಮ,
ಕುಡಿತಾ ಕೂತಿದಾನ ನಮ್ಮನೇಲಿ. ಹೋ ಅಲ್ಲ, ಕಂಡೋರ್ ಮನೆಯಲ್ಲಿದ್ದೀನಿ ಅಂತ ಅನ್ನೋ ತಿಳುವಳಿಕೆನೂ ಬೇಡವಾ ಅವನಿಗೆ? ನಾನು ಅದೇ ಸಾಕ್ಷಿಗೆ ಹೇಳ್ತಾ ಇದ್ದೆ, ಸ್ನೇಹಿತ ಅಂದ್ಬಿಟ್ಟು ಅವ್ನು ಮಾಡಿದ್ದೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಯಾಕೆ ಇಟ್ಕೋಬೇಕು ಅವನ ಮನೆ ಒಳಗೆ ಅಂತೀನಿ. ನನ್ನ ಮೊಮ್ಮಗನ ವಯಸ್ಸು ಆಗಿಲ್ಲ ಅವನಿಗೆ, ನನಗೇನೆ ತೆಗೆದು ಕಪಾಳಕ್ಕೆ ಬಾರಿಸ್ತೀನಿ ಅಂತಾನೆ. ಏನು ನಿಮ್ಗೆ ಹಾಗನ್ನ ಅವನು? ಹಾಂ, ನಿಮ್ಮ ವಯಸ್ಸೇನು ಅವನ ವಯಸ್ಸೇನು? ಅಲ್ಲ ಪ್ರೇಮ್, ಇದೆಲ್ಲ ನೋಡ್ಕೊಂಡು ಕೂತಿದ್ಯಾ ನೀನು? ಇದೇನು ರಗಳೆ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಏನಂತ ಅಪ್ಲಿಕೇಶನ್ ಅವ್ನು ಇಟ್ಕೊಳ್ಳಬೇಕು ಅನ್ನೋದು? ಅಂಕಲ್ ಅದು ಅಯ್ಯೋ ರಘುರಾಮ, ನಿನಗೆ ಇವನ್ ಬುದ್ಧಿ ಗೊತ್ತಿಲ್ಲ. ಇವನಿಗೆ ಇನ್ನೂ ಅವನು ಕಿರುಕುಳ ಕೊಟ್ಟರು ಅವನ್ನ ಹೋಗು ಅಂತ ಅನ್ನೋದಿಲ್ಲ. ಅದಕ್ಕೆ ಇವ್ರನ್ನೇ ಮನೆಯಿಂದ ಖಾಲಿ ಮಾಡಿಸ್ಬಿಡ್ತೀನಿ. ಹಾಂ, ಇವ್ರನ್ನ ಅಂದ್ರೆ? ಸಾಕ್ಷಿ ಪ್ರೇಮು ಇಬ್ರು ನಮ್ಮೂರಿಗೆ ಬರಲಿ, ಅಲ್ಲೇ ಜೀವನ ಮಾಡಲಿ. ಮೇಷ್ಟ್ರೆ, ಪ್ರೇಮ್ ಸಾಕ್ಷಿ ನಿಮ್ಮೂರಿಗೆ ಬರೋದಾ? ಸಾಕ್ಷಿ ಈ ಸ್ಥಿತಿಲಿ? ಹಾಂ, ಪ್ರೇಮ ಅಲ್ಲೇ ಏನಾದ್ರು ಕೆಲಸ ನೋಡ್ಕೋತಾನೆ. ಅಲ್ಲಿ ಒಳ್ಳೆ ಹಾಸ್ಪಿಟ್ಲ್ ಇದೆ, ಸಾಕ್ಷಿನ ನಾವು ಚೆನ್ನಾಗಿ ನೋಡ್ಕೋತೀವಿ, ಅಷ್ಟು ಸಾಕಲ್ಲ. ಅಬ್ಬಬ್ಬಬ್ಬ, ನಾನು ಈ ರಾಧ ಅಂತ ಎಲ್ಲ ನೋಡ್ಕೊಂಡಿರೋಕ್ಕಾಗಲ್ಲಪ್ಪ. ಅಲ್ಲ ಅಲ್ಲ ಮೇಷ್ಟ್ರೆ, ನೀವು ಹೀಗೆ ಏಕಾಏಕಿ ತೀರ್ಮಾನ ತಗೊಂಡ್ಬಿಟ್ರೆ ಹೇಗೆ? ಯಾರೋ ಮೂರನೇ ಅವ್ನು ಕಾಡೋದಕ್ಕೆ. ಮೇಷ್ಟ್ರೆ, ದಯವಿಟ್ಟು ಈ ವಿಷಯದಲ್ಲಿ ತಾವು ತೀರ್ಮಾನ ತಗೋಬೇಡಿ. ಈಗ ತೀರ್ಮಾನ ತಗೋಬೇಕಾಗಿರೋದು ಪ್ರೇಮ್. ಏನು ಹೇಳ್ತೀಯಪ್ಪ ನೀನು? ಸರಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಈಗೇನು ಅವನು ಹೊರಗಡೆ ಕಳಿಸ್ಬೇಕು ತಾನೆ? ಹೌದು, ಶತಾಯ ಗತಾಯ ಅವನು ಈ ಮನೆಯಲ್ಲಿ ಇರಬಾರ್ದು ಅಷ್ಟೇ. ಸರಿ, ನಾನು ಹೇಗಾದರೂ ಮಾಡಿ ಕಳಿಸ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಅದೇನು ಕಳಿಸ್ತೀಯೋ ಏನು. ಎಲ್ಲಿ ತೇಜಸ್ವಿನಿ ಇನ್ನೂ ಬಂದೇ ಇಲ್ಲ? ಬರ್ತಾ ಇದ್ದಾಳಂತೆ ಇರಪ್ಪ. ಏನಂತೆ? ಆದಿತ್ಯ ಅನಿರುದ್ಧನ ಮನೇಲಿರಕ್ಕೆ ಹೇಳಿ ಮನೆಯವ್ರಿಗೆಲ್ಲ ಒಂದು ಮುಖ್ಯವಾದ ವಿಷಯ ಗೊತ್ತಾಗಬೇಕು ಅಂತ ಹೇಳಿದ್ಲು. ನನಗೂ ಅಷ್ಟೇ ಗೊತ್ತಾಯ್ತದೆ. ಓ, ಬಂದು ತೇಜಸ್ವಿನಿ. ಏನಮ್ಮ ತೇಜು? ಇವತ್ತು ಎಲ್ರಿಗೂ ಒಂದು ಸತ್ಯ ಗೊತ್ತಾಗಬೇಕಾಗಿದೆ ಮಾವ. ಸತ್ಯನಾ? ನಾನು ಸರಿ ಇಲ್ಲ, ನನ್ನ ನಡವಳಿಕೆ ಸರಿ ಇಲ್ಲ, ನಾನು ಪ್ರಧಾನ ಬಿಡಿಸೋದಕ್ಕೆ ಹೊರಟಿದ್ದೀನಿ, ನನಗೂ ಪ್ರಧಾನ್ಗೂ ಸಂಬಂಧ ಇದೆ ಅಂತ ಆರೋಪದ ಮೂಟೆನೆ ಹೊರಿಸಿದಾರಲ್ಲ. ಅದೆಲ್ಲ ಇವಾಗ ಯಾಕಮ್ಮ? ಆರೋಪ ಮಾಡಿದವ್ರಿಗೆ ಏನು ಆಗಲ್ಲ ಮಾವ, ಆರೋಪ ಹೊತ್ತವ್ರಿಗೆ ಅದ್ರ ಭಾರ ಏನು ಅಂತ ಗೊತ್ತಾಗೋದು. ಯು ಮೀನ್ ಟು ಸೇ ಮಾಡಿರೋ ಆರೋಪಗಳೆಲ್ಲ ಸುಳ್ಳು, ಪ್ರಧಾನ್ ಮಹಾ ಸಾಧು ಮನುಷ್ಯ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ರ? ಯಾಕೆ ಇಲ್ಲದೆ ಇರೋದನ್ನ ಇದೆ ಅಂತ ಹೇಳೋಕೆ ಹೋಗಿ ಪೇಚಾಡ್ತೀರಿ? ಅದಕ್ಕೆ ಅನಿರುದ್ಧ್, ನೆಟ್ಟಿಗೆ ನಿಮ್ಮ ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಹೋಗಿ ಅಂತ ಗಿಣಿಗೆ ಹೇಳ್ದಾಗ ಹೇಳಿದೆ, ಕೇಳ್ತೀರಾ ನೀವು? ಸರಿ, ಈಗ ಹೇಳಿ, ಏನು ಸತ್ಯ ಗೊತ್ತಾಗಿರೋದು? ಎಷ್ಟು ತಿರುವು ಹಾಕಿದ್ರೂ ಅದೇ ಸತ್ಯನೇ ಆಚೆ ಬರೋದು. ಕೆಲವರು ಸುಳ್ಳನ್ನೇ ಸತ್ಯ ಅಂತ ಬಿಂಬಿಸಿದ್ದಾರೆ. ಸುಳ್ಳಕ್ಕೆ ತೊಡಸಿರೋ ಸತ್ಯದ ಮುಖವಾಡನ ಕಳಚಿ ನಿಜವಾದ ಸತ್ಯ ಏನು ಅಂತ ಎಲ್ರಿಗೂ ತೋರಿಸ್ಬೇಕಾಗಿದೆ. ಸತ್ಯನ ಕೇಳಿಸ್ತಾ ಬ್ರದರ್? ಅಂದ್ರೆ ನೀನು ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳೋಕೆ ಹೊರಟಿದ್ದಾರೆ. ನೀನು ಸುಳ್ಳುಗಾರ. ಚೆನ್ನಾಗಿದೆ, ಒಳ್ಳೆ ಟ್ವಿಸ್ಟು.
ಜಾಸ್ತಿ ನಗಬೇಡಿ ಅನಿರುದ್ಧ್. ಸತ್ಯ ಏನು ಅಂತ ಗೊತ್ತಾದ ಮೇಲೆ ನಿಮ್ಮ ಮುಖದಲ್ಲಿ ಈ ನಗುನೂ ಇರಲ್ಲ. ಹೌದಾ? ಯಾವುದೋ ಹೊಸ ಸತ್ಯನ ಕಂಡು ಹಿಡಿದವಳ ಥರ ಎಲ್ಲರ ಹತ್ರ ಹೇಳಕ್ ಹೋಗ್ಬೇಡ. ಒಂದು ತಪ್ಪನ್ನ ಮುಚ್ಚಾಕೋದಿಕ್ಕೆ ಇನ್ನೊಂದು ಸುಳ್ಳನ್ನ ಹೊಸಿಬೇಡ. ನಿನ್ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಆದಿತ್ಯ, ಹೇಳಿ ಬಿಡಿ ಮಾವ. ಹಳ್ಳಕ್ ಬಿದ್ದಾಗ ಆಳ್ಗೊಂದು ಕಲ್ಲಂತೆ. ಹೇಳಿ. ಇವ್ರುಗಳಿಗೆ ಭ್ರಮೆಗಳೇ ಜೀವನ. ದೇವ್ರು ವಿವೇಚನಾ ಶಕ್ತಿನ ಕಿತ್ಕೊಂಡ್ಬಿಟ್ಟಿದ್ದಾನೆ. ಒಂದು ಸಂಬಂಧನೇ ನಂಬಲ್ಲ. ಹೆಂಡತಿ ಅಂದ್ರೆ ಗೌರವ ಇಲ್ಲ. ಆದ್ರೆ ನಾನು ನನ್ನತನನ ಕಳ್ಕೊಂಡಿಲ್ಲ. ನಾನು ಕಳಂಕಿತೆ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಅದಕ್ಕೂ ಮುಂಚೆ ಒಬ್ರು ಮುಖವಾಡನ ಕಳಿಸ್ಬೇಕು. ಯಾರ್ದಮ್ಮ? ಆದಿತ್ಯನ ಯಾರು ಕಿಡ್ನಾಪ್ ಮಾಡಿಸಿದ್ರೋ ಅವ್ರದ್ದು. ಅಂದರೆ ಪ್ರಧಾನ ಮುಖವಾಡನ ಈಗಾಗಲೇ ಕಳಿಸ್ಬಿದ್ದಿದೆಯಲ್ಲ, ಸ್ಟೇಷನಲ್ಲಿ ಕಮ್ಮಿ ಎಣಿಸ್ತಿರ್ಬೇಕು. ಇನ್ನೇನು ಮುಖವಾಡ ಕಳಿಸ್ತೀರಿ? 1 ಸೆಕೆಂಡ್. ಇವನೇ ಕಣೋ, ನನ್ನನ್ನ ಇಷ್ಟ ದಿನ ಕಿಡ್ನಾಪ್ ಮಾಡಿ ಕೂಡಾಕಿ ಚಿತ್ರಹಿಂಸೆ ಕೊಟ್ಟಿದ್ದು ಇವನೇ. ಇವನಾ? ಏಯ್ ಏಯ್, ಯಾರೋ ನೀನು? ಯಾರ ಕಡೆವನು? ನಮ್ಮ ಅಣ್ಣನ ಯಾಕೆ ಕಿಡ್ನಾಪ್ ಮಾಡಿದೆ? ಹೇಳ ಹೇಳ ಹೇಳ. ಪ್ರಧಾನ್ ಶಿಷ್ಯ ತಾನೆ ನೀನು? ಬಿಡಿ ಇವ್ರನ್ನ. ಅಥವಾ ಏನ್ ಮಾಡ್ತಾ ಇದ್ದೀರಿ ನೀವು? ಅನಿರುದ್ಧ್, ಇವ್ರಿಗೆ ಹೊಡೆಯೋ ಅಧಿಕಾರ ನಿಮ್ಗಿಲ್ಲ. ಇವರಿಂದ ಸತ್ಯ ಗೊತ್ತಾಗ್ಬೇಕಾಗಿದೆ. ಅಲ್ಲಿ ತನಕ ಸುಮ್ಮನೆ ಇರಿ. ಆದಿತ್ಯನ ಕಿಡ್ನಾಪ್ ಮಾಡಿಸಿದ್ ಯಾರು ಅಂತ ಇವ್ರ ಮುಖಾಂತರ ಬಾಯ್ ಬಿಡಿಸ್ಬೇಕಾಗಿದೆ. ಇವ್ರು ಸತ್ಯ ಹೇಳ್ತಾರೆ. ಆಗ ಯಾರ್ಯಾರ ಬಣ್ಣ ಏನು ಅಂತ ಬಯಲಾಗತ್ತೆ. ಅಲ್ಲ, ಅದಕ್ಕೆ ಇನ್ನು ಏನ್ ಬಯಲಾಗಬೇಕು? ಇವನನ್ನು ಸುಮ್ಮನೆ ಬಿಡಬಾರ್ದು. ಸುಮ್ಮನೆ ಇರ್ತೀರಾ? ಸತ್ಯ ಎದುರಿಸೋದಕ್ಕೆ ನೀವ್ ರೆಡಿಯಾಗಿರಿ. ಅಕ್ಕ, ಏನ್ ಹೇಳ್ತಾ ಇದ್ದೀರಾ ನೀವು? ಐ ಆಮ್ ರಿಯಲಿ ಸಾರಿ ಜಾನು. ಇದು ನನ್ನ ಮರ್ಯಾದೆ ಪ್ರಶ್ನೆ. ನಾನು ಹೀಗೆ ನಡ್ಕೊಳ್ಳೇಬೇಕಾಗಿದೆ. ಹೇಳ್ರಿ, ಆದಿತ್ಯನ ಕಿಡ್ನಾಪ್ ಮಾಡಿಸೋದಕ್ಕೆ ನಿಮಗೆ ಡೀಲ್ ಕೊಟ್ಟಿದ್ದು ಯಾರು? ಎಷ್ಟು ಹಣ ತಗೊಂಡ್ರಿ? ನನ್ನ ಹತ್ರ ಏನು ಹೇಳಿದ್ರೋ ಅಷ್ಟನ್ನೇ ಹೇಳಿ. ಎಕ್ಸ್ಟ್ರಾ ಏನು ಹೇಳೋದು ಬೇಡ. ಯಾಕೆ ಸುಮ್ಮನೆ ಇದ್ದೀರಾ? ಹೇಳ್ರಿ. ಅದು ಹೇಳಯ್ಯ. ಎಷ್ಟೇ ಕಠೋರವಾದ್ರೂ ಕೇಳಬೇಕಾದ ಅನಿವಾರ್ಯತೆ ನಂದು. ಹೇಳು, ಯಾರು ಡೀಲ್ ಕೊಟ್ಟಿದ್ದು ಕಿಡ್ನಾಪ್ ಮಾಡಕ್ಕೆ? ಪ್ರಧಾನ್ ಸರ್. ಏನ್ ಹೇಳ್ತಿದ್ಯಾ? ಇನ್ನೇನು ಹೇಳ್ತಾನೆ? ಅದಕ್ಕೆ ಪ್ರಧಾನ್ ಹೆಸರು ಹೇಳ್ದೆ ಇನ್ನೇನು ನನ್ನ ಹೆಸರು ಹೇಳ್ತಾನ? ಏಯ್, ಏನ ಇವ್ರು ಯಾಕೆ ಕರ್ಕೊಂಬಂದ್ರು ನಿನ್ನ ಇಲ್ಲಿಗೆ? ಅದು ಹೇಳೋ. ಮೇಡಮ್ ಅವರೇ ದುಡ್ಡು ಕೊಟ್ಟು ಇಲ್ಲಿ ಬಂದು ಸುಳ್ಳು ಹೇಳಕ್ಕೆ ಹೇಳಿದ್ರು ಸರ್. ನಾನ್ ದುಡ್ಡು ಕೊಟ್ಟ ನಿನಗೆ? ಹ್ಞೂ ಮೇಡಮ್, ನೀವೇ ದುಡ್ಡು ಕೊಟ್ಬಿಟ್ಟು ನಾನು ಯಾರ ಹೆಸರು ಹೇಳ್ತೀನೋ ಅವ್ರ ಹೆಸರು ಹೇಳ್ಬೇಕು ಅಂತ ನೀವು ತಾನು ಹೇಳಿತ್ತು. ಪಾಪಿ. ನನ್ನ ಹತ್ರ ಒಂಥರ ಹೇಳಿ ಇಲ್ಲಿ ಬಂದು ಇನ್ನೊಂದ್ ತರ ಹೇಳ್ತಾ ಇದ್ಯಾ? ಅಷ್ಟು ಬೇಗ ಬದಲಾಗ್ಬಿಟ್ಯಾ? ಅವನಿಗೆ ಯಾಕೆ ಹೊಡಿತೀರಾ ಪಾಪ? ನೋಡ್ದಣ,
ಅತ್ತಿಗೆಗೆ ಪ್ರಧಾನ್ ಬಗ್ಗೆ ಎಷ್ಟು ಅನುಕಂಪ ಅಂತ ದುಡ್ಡು ಕೊಟ್ಟು ಕರ್ಕೊಂಡ್ಬಂದಿದ್ದಾರೆ ಇವನ್ನ. ನೋಡಿದ್ರ ನಿಮ್ಮ ಬಾಣ ನಿಮಗೆ ಹೇಗೆ ತಿರುಗ್ಬಾಣ ಆಯ್ತು ಅಂತ. ಏಯ್, ದುಡ್ಡು ಕೊಟ್ಟು ಯಾರ ಹೆಸರು ಹೇಳಕ್ ಕೇಳಿದ್ರು ಇವರು? ಅನಿರುದ್ಧ ಅಂತ ಹೇಳಕ್ ಕೇಳಿದ್ರು ಸರ್. ನನ್ನ ಹೆಸರ? ಐ ಥಾಟ್. ಏನ್ ತೇಜಸ್ವಿನಿ, ಈ ಆರೋಪನ ನನ್ನ ತಮ್ಮನ ತಲೆ ಮೇಲೆ ಹಾಕಕ್ ಹೊರಟಿದ್ಯಾ? ಇಷ್ಟಕ್ಕೆಲ್ಲ ಕಾರಣ ನಿಮ್ ತಮ್ಮ. ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದ್ದು ಅನಿರುದ್ಧ್. ತೇಜಸ್ವಿನಿ, ಹೌದು, ಇವ್ರೇ. ತಮ್ಮ ನನ್ನನ್ನು ಕಿಡ್ನಾಪ್ ಮಾಡ್ತಾನ? ಕಲ್ಪನೆ ಮಾಡ್ಕೊಳಕ್ ಬೇರೆ ಯಾವ ವಿಷಯ ಸಿಕ್ಕಿಲ್ವಾ ನಿಂಗೆ? ನನ್ನ ತಮ್ಮನ ಮೇಲೆ ಆರೋಪ ಹೊರಿಸ್ಬೇಕು ಅಂತ ಇಲ್ಲದೆ ಇರೋ ಕಥೆನ ಕಟ್ತಾ ಇದ್ಯಾ? ನನ್ನನ್ನು ಏನ್ ಫೂಲ್ ಅಂತ ತಿಳ್ಕೊಂಡಿದ್ಯಾ? ಇಲ್ಲ ಆದಿತ್ಯ, ಇವರೇ ಇಷ್ಟೆಲ್ಲ ಮಾಡಿಸಿದ್ದು. ತೇಜು, ಆದಿ ಸುಮ್ಮನೆ ಇರು. ನೋಡಪ್ಪ, ಅನಿರುದ್ಧನ ಮೇಲೆ ಆರೋಪನ ಹೊರಿಸ್ತಾಳೆ. ನಾನು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ. ಇಷ್ಟಕ್ಕೆಲ್ಲ ಕಾರಣ ನಿಮ್ ತಮ್ಮ ಅನಿರುದ್ಧಾನೆ. ನಾನು ಎಷ್ಟು ಸರ್ತಿ ಬೇಕಾದ್ರೂ ಕೂಗ್ ಹೇಳ್ತೀನಿ. ಕಮಾನ್, ಪ್ರೂವ್ ಮಾಡಿ. ಮತ್ತೆ ನಾನೇ ಆಗಿದ್ರೆ ನೀವು ಕರ್ಕೊಂಡ್ಬಂದಿರೋ ಸಾಕ್ಷಿ ನಿಮ್ ವಿರುದ್ಧನೇ ಯಾಕೆ ಮಾತಾಡ್ತಾನೆ? ನೀವು ಕೊಂಡ್ಕೊಂಡಿದ್ದೀರಾ ಇವನನ್ನ? ಅಂತ ನೀಚತನ ನನಗಿಲ್ಲ ಅದ್ಗೆ. ನಮ್ಮ ಅಣ್ಣನ ಕಿಡ್ನಾಪ್ ಮಾಡೋ ಅಷ್ಟು ಕೆಟ್ಟ ಬುದ್ಧಿ ನನಗಿಲ್ಲ, ಅದರ ಅನಿವಾರ್ಯತೆನೂ ನನಗಿಲ್ಲ. ಯಾಕೆ ಇಷ್ಟೊಂದು ಹಗೆ ಸಾಧಿಸ್ತೀರಿ? ಏನ್ ದ್ವೇಷ ನಿಮ್ಗೆ? ನಿಮ್ಗೋಸ್ಕರ ಪತ್ರಿಕೆ ಬಿಟ್ಕೊಟ್ಟಿದ್ದೀನಿ, ನಾನು ಕುರ್ಚಿ ಬಿಟ್ಕೊಟ್ಟಿದ್ದೀನಿ, ಇನ್ನೇನ್ ಬೇಕು ನಿಮ್ಗೆ? ಛೇ, ಯಾವನೋ ಪ್ರಧಾನ ಉಳಿಸೋದಕ್ಕೆ ನೀವು ನನ್ನ ಮೇಲೆ ಇಂಥ ಆರೋಪ ಹೊರಿಸಬಾರ್ದಿತ್ತು. ಅನಿರುದ್ಧ್, ಈ ನೆಪದಲ್ಲಾದರೂ ಕಿಡ್ನಾಪ್ ಮಾಡೋದನ್ನ ನೀವೇ ಕರ್ಕೊಂಬಂದ್ರಲ್ಲ, ನಿಮ್ಮ ಹಳ್ಳ ನೀವೇ ತೋಡ್ಕೊಂಡ್ರಿ. ಅಣ್ಣ, ಮೊದಲು ನಾ ಒಳಗಾಕಿಸ್ತೀನಿ. ಐ ನಡಿಯಾ ನಡಿಯಾ. ನೀನು ನೋಡದೇ ಇರೋಷ್ಟು ದುಡ್ಡು ಕೊಡ್ತಾ ಇದ್ದೀನಿ. ಟೈಮಿಗೆ ಸರಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಗೆ ಮೋಸ ಮಾಡೋಕ್ಕಾಯ್ತದಣ್ಣ. ಆಯಮ್ಮ ಮಾತಾಡ್ತಿದ್ದಂಗೆ ನಿಮ್ಗೆ ಸುದ್ದಿ ಕೊಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ನೀನು ನಿಯತ್ತಿಗೆ ಎಷ್ಟು ಕೊಟ್ಟರು ಕಡಿಮೆನೆ. ಇನ್ನು ನಮ್ಮ ಅತ್ತಿಗೆ ತಲೆ ಎತ್ತಲ್ಲ. ಅದಿರಲಿ, ಅಪ್ಪಿ ತಪ್ಪಿ ನನ್ನನ್ನೇನಾದರೂ ಸಿಕ್ಕಾಕ್ಸಿದ್ರೆ? ನೀನು ಇಲ್ಲಿ ಯಾಕಿರ್ತೀಯ? ಈ ಕ್ಷಣನೇ ಹೊರಟೋಗು. ಎಲ್ಲ ತಣ್ಣಗಾದ ಮೇಲೆ ಮತ್ತೆ ವಾಪಸ್ ಬಾ. ಹೋಗು. ಆಯ್ತಣ್ಣ, ಬರ್ತೀನಿ. ಬರಬೇಡ, ಯಾರಿಗೂ ಸಿಗಬೇಡ. ನಮ್ಮ ಅತ್ತಿಗೆ ಸುಮ್ಮನೆ ಇರೋ ಜಾಯಮಾನ ಅಲ್ಲ. ಸುಮ್ಮನೆ ಕೆದಕ್ತಾ ಇರ್ತಾಳೆ. ಯಾವತ್ತಿದ್ರೂ ತೊಂದರೆನೇ. ಹೋಗು. ಬರ್ತೀನಿ.